ಅಷ್ಟೇ ಅಲ್ಲದೆ ಶ್ರಾವಣ ಮಾಸದಲ್ಲಿ ಇವರು ಆ ಮಹಾವಿಷ್ಣುಮೂರ್ತಿಯ ಒಂದು ದರ್ಶನವನ್ನು ಪಡೆದರು ಅಂತ ಹೇಳಿ ಒಂದು ಕಥೆ ಇರೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಅಂದರೆ ಅವರು ತಪಸ್ಸು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಮಹಾವಿಷ್ಣುಮೂರ್ತಿಯು ಅಲ್ಲಿ ಒಂದು ತನ್ನ ರೂಪವನ್ನು ತೋರಿಸೋದ್ರ ಮೂಲಕ ಅವರಿಗೆ ದರ್ಶನವನ್ನು ನೀಡಿ ಹಾಗೆ ನಾರಾಯಣನನ್ನು ಕುರಿತು ಇವರು ತಪಸ್ಸು ಮಾಡಿ ಕೊನೆಗೆ ಐಕ್ಯರಾದರು ಅನ್ನುವಂಥದ್ದು ಇಲ್ಲಿ ಇರುವಂತಹ ಒಂದು ಕಥೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಈಗ ಮಾಹಿತಿ ಖಜಾನೆಯಲ್ಲಿ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು, ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ಕೇಳಿ ಕೆಲವು ಜಿಲ್ಲೆಯ ಪ್ರವಾಸಿ ತಾಣಗಳು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ. ಕೇಳಿ, ಆನಂದಿಸಿ ಹಾಗೂ ಭೇಟಿ ನೀಡಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಮಾಲಿಕೆಗೆ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್. ಸ್ನೇಹಿತರೆ, ಇವತ್ತು ಕೂಡ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ 2 ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ನಿಮ್ಮ ಮುಂದೆ ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡಾಗ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ಕೂಡ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈಗ ಅರಸೀಕೆರೆಯ ಮುಂದಿನ ಸ್ಥಳ ಮಾಡಾಳು ಗೌರಮ್ಮ. ಈ ಮಾಡಾಳು ಅನ್ನುವಂಥದ್ದು ಒಂದು ಪಟ್ಟಣ ಪ್ರದೇಶ, ಅರಸೀಕೆರೆಯಲ್ಲಿ ಬರುವಂಥ ಒಂದು ಊರು. ಇಲ್ಲಿ ಗೌರಮ್ಮ, ಗೌರಿಯನ್ನು ಪೂಜಿಸಲ್ಪಡ್ತಾರೆ. ಅಂದರೆ ನಿಮಗೆಲ್ರಿಗೂ ಗೊತ್ತಿದೆ, ಗಣೇಶ ಗೌರಿ ವ್ರತ ಸಾಮಾನ್ಯವಾಗಿ ಪ್ರತಿ ವರ್ಷ ನಡೆಯುತ್ತೆ. ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಇಂತಹ ಸಂದರ್ಭದಲ್ಲಿ ನಡೆಯುವಂತಹ ಅದ್ಭುತ ಸನ್ನಿವೇಶವನ್ನು ನೋಡಬೇಕು ಅಂದರೆ ನೀವು ಅರಸೀಕೆರೆಯ ಈ ಸ್ಥಳಕ್ಕೆ ಭೇಟಿ ನೀಡಬೇಕು. ಇನ್ನು ಇದರ ದೂರ ಎಷ್ಟು ಅಂತ ನೋಡೋದಾದರೆ ಜಿಲ್ಲಾ ಕೇಂದ್ರದಿಂದ ಸುಮಾರು 51 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಥಳ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಇನ್ನು ತಾಲೂಕು ಕೇಂದ್ರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿ ಇದು ನಿಮಗೆ ಕಾಣಿಸ್ಕೊಳ್ಳುತ್ತೆ. ಈ ಮಾಡಾಳು ಅನ್ನುವಂಥ ಒಂದು ಪ್ರದೇಶ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಅರಸೀಕೆರೆಯಲ್ಲಿ ಮುಂದೆ ಸಾಗ್ತಾ ಇದ್ದಾಗ ಮಾಡಾಳು ಕುರ್ಕೆ ಅನ್ನುವಂಥ ಒಂದು ಪ್ರದೇಶದ ಮುಂದೆ ನಿಮಗೆ ಈ ಒಂದು ಗ್ರಾಮ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಗೌರಮ್ಮ ದೇವಿಯ ದೇವಾಲಯ ಕೂಡ ಇದೆ. ಇಲ್ಲಿ ಒಂದು ವಿಶೇಷ ಅನಿಸುತ್ತೆ. ಪ್ರತಿ ಒಂದು ಗೌರಿ ಗಣೇಶ ವ್ರತದ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡೋದ್ರ ಮೂಲಕ ಒಂದೊಳ್ಳೆಯ ದೈವಿ ಭಕ್ತಿಯನ್ನು ಇಲ್ಲಿ ತೋರ್ಪಡಿಸೋದನ್ನು ಮುಖ್ಯವಾಗಿ ಗಮನಿಸ್ತೇವೆ. ಈ ಗ್ರಾಮದಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ಇಲ್ಲಿ ಬಸವಕುಮಾರ ಅನ್ನುವಂಥ ಒಂದು ಆಶ್ರಮ ಕೂಡ ಇದೆ. ಇದು ಕೂಡ ಹಲವಾರು ನಿರಾಶ್ರಿತರಿಗೆ ಹಾಗೆ ಹಲವಾರು ಭಕ್ತ ಮಹಾಶ್ರಯರಿಗೆ ಒಂದು ತಂಗುದಾಣ ಅಂತಲೇ ಹೇಳಬಹುದು. ಇಲ್ಲಿ ಒಳ್ಳೊಳ್ಳೆಯ ಒಂದು ದೈವಿ ಭಕ್ತಿಯನ್ನು ರೂಪಿಸುವಂತಹ ಭಜನೆಗಳನ್ನು ಹೇಳಿಕೊಡುವುದರ ಮೂಲಕ ಇಲ್ಲಿ ದೈವಿ ಗುಣವನ್ನು ಸೃಷ್ಟಿ ಮಾಡಲಾಗುತ್ತೆ. ಇನ್ನು ಶ್ರಾವಣ ಮಾಸ ಮುಗಿದ ತಕ್ಷಣ ನಿಮಗೆ ಬರೋದೇ
ಸ್ವರ್ಣಗೌರಿ ವ್ರತ. ಇಂತಹ ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾಗಿ ಮಣ್ಣಿನಿಂದ ಸ್ವರ್ಣಗೌರಿಯನ್ನು ಮಾಡಿ, ಹಾಗೆ ಬೆಳ್ಳಿಯಿಂದ ಮಾಡುವಂಥವರು ಕೂಡ ಮಾಡ್ತಾರೆ. ಅವರು ಸುಮಾರು 9 ದಿನಗಳ ಕಾಲ ಇಲ್ಲಿ ವಿಶೇಷವಾದಂತಹ ಪೂಜೆಯನ್ನು ನಡೆಸ್ತಾರೆ. ನಂತರದಲ್ಲಿ 9ನೇ ದಿನ ವಿಸರ್ಜನೆಯನ್ನು ಮಾಡುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಗೌರಿ ಗಣೇಶನನ್ನು ವಿಸರ್ಜನೆ ಮಾಡುವಂಥ ಪ್ರಕ್ರಿಯೆ. ಗಣಪತಿ ಹಬ್ಬ ಬಂದಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಉತ್ಸವಗಳು, ಅಲ್ಲಲ್ಲಿ ಸಾರ್ವಜನಿಕ ಉತ್ಸವಗಳು ಖಂಡಿತವಾಗಲೂ ನಡೆಯುತ್ತೆ. ಅದು ಎಲ್ಲ ಕಡೆಯೂ ನಡೆಯುತ್ತೆ. ಇಲ್ಲೂ ಕೂಡ ವಿಶೇಷವಾಗಿ 9 ದಿನಗಳ ಕಾಲ ಇಲ್ಲಿ ನಡೆಯೋದನ್ನು ನಾವು ಮುಖ್ಯವಾಗಿ ಗಮನಿಸ್ತೇವೆ. ಇಲ್ಲಿಯ ಇನ್ನೊಂದಷ್ಟು ವಿಶೇಷತೆ ಏನು ಅಂದರೆ, ಇಲ್ಲಿ ಅರಿಶಿನ ಹಚ್ಚುವಂಥದ್ದು, ಹಾಗೆ ಸ್ವರ್ಣಗೌರಿ ವ್ರತದ ದಿನ ಏನು ಮಾಡ್ತಾರೆ ಅಂದರೆ, ಈ ಮೂಗುತಿಯನ್ನು ಅಂದು ಏನು ಸ್ವರ್ಣಗೌರಿ ವ್ರತದ ದಿನ ಹಾಕಿ, ನಂತರದಲ್ಲಿ ಅವರು ಆ ಮೂಗುತಿಯನ್ನು ಹಾಕಿದಂಥ ಸಂದರ್ಭದಲ್ಲಿ ಆ ದೇವಿ ಏನಿದ್ದಾಳೆ ಅಂದರೆ ಗೌರಿ, ಆ ಗೌರಿಯಲ್ಲಿ ವಿಶೇಷ ಶಕ್ತಿ ಬರುತ್ತೆ ಅನ್ನುವಂಥ ನಂಬಿಕೆ ಸ್ಥಳೀಯರಲ್ಲಿ ಇರೋದನ್ನು ನಾವು ಮುಖ್ಯವಾಗಿ ಗಮನಿಸ್ತೇವೆ. ಅಂದರೆ ಆ ದೇವಿಗೆ ವಿಶೇಷವಾದ ಶಕ್ತಿ ಏನಿದೆ, ಅದು ಸ್ವರ್ಣಗೌರಿ ವ್ರತದ ದಿನ ಅಂದರೆ ಗಣೇಶ ಗೌರಿ ಏನು ಹಬ್ಬ ಇರುತ್ತೆ ಅಂಥ ಸಂದರ್ಭದಲ್ಲಿ ಬರುತ್ತೆ ಅನ್ನೋದು ಪೂರ್ವಜರ ಹಾಗೆ ಸ್ಥಳೀಯರ ನಂಬಿಕೆಯಾಗಿದೆ. ಅಷ್ಟೇ ಅಲ್ಲದೆ 9ನೇ ದಿನ ಈಗಾಗಲೇ ಹೇಳ್ದಾಗೆ ವಿಶೇಷವಾಗಿ ಮೆರವಣಿಗೆ ಮಾಡಿಕೊಂಡು ಹೋಗಿ ವಿಸರ್ಜನಾ ಮಹೋತ್ಸವವನ್ನು ಕೂಡ ಇಲ್ಲಿ ನಡೆಸ್ತಾರೆ. ಪ್ರತಿ ಮನೆಯ ಬಳಿ ಹೋಗಿ ಒಂದು ಪೂಜೆಯನ್ನು ಮಾಡಿಸ್ಕೊಳ್ಳುವಂಥದ್ದು, ಪ್ರತಿ ಮನೆಯವರು ಕೂಡ ಹೋಗಿ ಪೂಜೆಯನ್ನು ಮಾಡಿಸ್ಕೊಳ್ಳುವಂಥ ಪ್ರಕ್ರಿಯೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ. ಈ ದೇವಿಗೆ ಬರೀ ಕರ್ಪೂರದಿಂದನೇ ಪೂಜೆಯನ್ನು ಮಾಡುವಂಥದ್ದನ್ನು ನಾನು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ. ಅಂದರೆ ಕರ್ಪೂರವನ್ನೇ ಜಾಸ್ತಿ ಬಳಸ್ಕೊಂಡು ಪೂಜೆಯನ್ನು ನಡೆಸ್ಕೊಂಡು ಹೋಗುವಂಥದ್ದನ್ನು ನಾವು ಮುಖ್ಯವಾಗಿ ಗಮನಿಸ್ತೇವೆ. ಇದು ಹಾಸನ ಜಿಲ್ಲೆಯ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಒಂದು ಅರಸೀಕೆರೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕಂದರೆ ಇಲ್ಲಿಗೆ ಅನೇಕ ಭಕ್ತಾದಿಗಳು ಭೇಟಿ ನೀಡೋದ್ರ ಮೂಲಕ ದೇವಿಯ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿ ಮತ್ತೆ ಮರಳಿ ತೆರಳುವುದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇದಿಷ್ಟು ಒಂದು ಈ ಗೌರಿ ದೇವಾಲಯದ ಬಗ್ಗೆ ಮಾಹಿತಿ ಆದರೆ, ಇನ್ನು ಮುಂದಿನ ಸ್ಥಳ ಮಾಲೆಕಲ್ಲು ತಿರುಪತಿ. ಇದು ಕೂಡ ಒಂದು ವಿಶೇಷವಾದಂಥ ಸ್ಥಳ ಅಂತಲೇ ಹೇಳ್ಬೋದು. ತಮಗೆಲ್ಲರಿಗೂ ತಿರುಪತಿಯ ಬಗ್ಗೆ ತಿಳಿದಿದೆ. ಇಲ್ಲೂ ಕೂಡ ಒಂದು ತಿರುಪತಿ ಇದೆ ಅಂತ ಅಂದರೆ ನೀವು ನಂಬಲೇಬೇಕು. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿಯೂ ಕೂಡ ಮಾಲೆಕಲ್ಲು ತಿರುಪತಿ ಅನ್ನುವಂಥ ಒಂದು ದೇವಾಲಯ ಇದೆ. ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವಿಂದು ಮಾಡೋಣ. ಇನ್ನು ಇದರ ದೂರ ಎಷ್ಟು ಅಂತ ನೋಡೋದಾದರೆ, ಜಿಲ್ಲಾ ಕೇಂದ್ರದಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದ್ದರೆ, ಇನ್ನು ತಾಲೂಕು ಕೇಂದ್ರದಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಈ ಒಂದು ದೇವಾಲಯ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಪ್ರಮುಖವಾಗಿ ಮಾಲೆಕಲ್ಲು ತಿರುಪತಿ, ಮಾಲೆಕಲ್ಲು ವರದರಾಜ, ಹಾಗೆ ಮಾಲೆಕಲ್ಲು ಶ್ರೀನಿವಾಸ, ಈ ಪ್ರಮುಖವಾದಂತಹ ದೇವರುಗಳು ಇರುವುದನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ. ಈ ಒಂದು ಸ್ಥಳ ಏನಿದೆ, ಇದು ಹಾಸನ ಜಿಲ್ಲೆಯ ಪ್ರಮುಖವಾದಂತಹ ಒಂದು ಯಾತ್ರಾ ಸ್ಥಳ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ನೀವು ಅರಸೀಕೆರೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ, ಹಾಸನ ಜಿಲ್ಲೆಯ ಅರಸೀಕೆರೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನೀವು ತಪ್ಪದೆ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ನೀವು ದೇವರ ದರ್ಶನವನ್ನು ಪಡೆದು
ಪುನೀತರಾಗಬಹುದು. ಪ್ರಕೃತಿಯ ಮಡಿಲಲ್ಲಿ ಮಲಗಿದ ಮುದ್ದು ಕಂದನಂತೆ ಕಾಣಿಸ್ಕೊಂಡ್ರೆ ಈ ಒಂದು ಸ್ಥಳ, ಹಾಗೆ ಪ್ರಕೃತಿಯ ಮಡಿಲಲ್ಲಿ ಮಲಗಿರುವಂತಹ ಒಂದು ರಮಣೀಯ ದೃಶ್ಯ ನಿಮಗೆ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಈ ಒಂದು ಬೆಟ್ಟವನ್ನು ನೀವು ನೋಡ್ತಾ ಇದ್ದರೆ ಇದು ಬೆಟ್ಟದ ರೀತಿಯಲ್ಲೇ ಇದೆ ಈ ಒಂದು ಸ್ಥಳ. ಇಲ್ಲಿ ನೀವು ಹೋಗಿ ಆ ಸ್ಥಳವನ್ನು ತಲುಪ್ತಾ ಇದ್ದಾಗೆ ನಿಮಗೆ ಒಂದು ರೀತಿಯ ಪ್ರಕೃತಿಯಲ್ಲಿ ತಣ್ಣನೆಯ ಗಾಳಿ, ಹಾಗೆ ಅದ್ಭುತವಾದಂಥ ಒಂದು ಸನ್ನಿವೇಶಗಳು ಸೃಷ್ಟಿಯಾಗ್ತವೆ. ಹಾಗೆ ಸುತ್ತಮುತ್ತಲಿನ ಒಳ್ಳೆಯ ವಾತಾವರಣ ನಿಮ್ಮನ್ನು ಕೈ ಬೀಸಿ ಕರೆಯುತ್ತೆ. ಹಾಗೆ ಅಲ್ಲಿ ಮಲಗಿರುವಂತಹ ಮುದ್ದು ಕಂದ ಯಾವ ರೀತಿ ಲವಲವಿಕೆಯಿಂದ ಇರ್ತಾಳೆ ಆ ರೀತಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಒಂದು ರೀತಿಯ ಮನಸ್ಸಿಗೆ ನೆಮ್ಮದಿ ನೀಡುವಂಥ ಸ್ಥಳ ಅಂದರೆ ಈ ತಿರುಪತಿ ಸ್ಥಳ. ಇಲ್ಲಿಯ ಶ್ರೀ ವೆಂಕಟರಮಣ ದೇವಾಲಯ ಏನಿದೆ, ಇದಕ್ಕೆ ಒಂದು ಇತಿಹಾಸ ಕಥೆನೇ ಇದೆ. ಅದನ್ನು ನಿಮಗೆ ಹೇಳ್ಬಿಡ್ತೀನಿ, ಸಂಪೂರ್ಣವಾಗಿ ಕೇಳಿ. ಹಿಂದಿನ ಕಾಲದಲ್ಲಿ ವಸಿಷ್ಠ ಮಹರ್ಷಿಗಳು ಸುಮಾರು 1200ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಮಾಡಿ ಈ ಬೆಟ್ಟದ ಮೇಲೆ ಒಂದು ವೆಂಕಟೇಶ್ವರ ವಿಗ್ರಹವನ್ನು ಇರಿಸಿಕೊಂಡು ತಪಸ್ಸು ಮಾಡುವಂತಹ ಸಂದರ್ಭದಲ್ಲಿ ಅವರ ತಪಸ್ಸು ಸಿದ್ಧಿಸಿದ ನಂತರ ಅವರು ಕಾಲಕ್ರಮೇಣ ಅಲ್ಲಿಂದ ನಿರ್ಗಮಿಸಿದರು, ಅಂದರೆ ಅಲ್ಲಿಂದ ಹೋದರು ಅನ್ನುವಂಥ ಒಂದು ಕಥೆ ಇದೆ. ಈ ಕಥೆಯ ಪ್ರಕಾರ ಹೇಳೋದಾದರೆ ಇಲ್ಲಿ ಅವರು ಏನು ತಪಸ್ಸು ಮಾಡುತ್ತಿದ್ದರು ಅಲ್ಲಿ ಆ ವಿಗ್ರಹವನ್ನು ಅವರು ಅಲ್ಲಿಯೇ ಇರಿಸಿ ಅವರು ತಮ್ಮ ತಪಸ್ಸು ಸಿದ್ಧಿಸಿದೆ ಅಂತ ಭಾವಿಸಿಕೊಂಡು ತಾವು ಇನ್ನು ನನ್ನ ಕೆಲಸ ಮುಗಿಯಿತು ಅಂತ ಹೇಳಿ ಅಲ್ಲಿಂದ ತೆರಳಿದ್ದಾರೆ ಅನ್ನುವಂಥ ಒಂದು ಕತೆ ಹೇಳಿದ್ರೆ, ಈ ಒಂದು ಸ್ಥಳವನ್ನು ಆಳ್ತಿದ್ದಂತಹ ಚಿತ್ರದುರ್ಗದ ಅರಸು ತಿಮ್ಮಪ್ಪ ನಾಯಕ ಪ್ರತಿ ವರ್ಷ ದೊಡ್ಡ ತಿರುಪತಿ, ಅಂದರೆ ತಿರುಪತಿ ಅಂದರೆ ನಿಮಗೆಲ್ರಿಗೂ ಗೊತ್ತಿದೆ, ಅಲ್ಲಿಗೆ ಪ್ರತಿ ವರ್ಷ ತಪ್ಪದೇ ಒಂದು ಯಾತ್ರೆಗಾಗಿ ತೆರಳುತ್ತಿದ್ದ. ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಹೀಗೆ ಅವನು ಚಿಂತೆ ಮಾಡ್ತಾ ಒಂದು ವರ್ಷ ಹೋಗೋದಕ್ಕಾಗಲಿಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಕೂತಿದ್ದಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ರಾತ್ರಿ ದೇವರು ಕಾಣಿಸ್ಕೊಂಡು, ನೀನು ನನ್ನನ್ನು ನಿಜವಾಗ್ಲೂ ಆರಾಧನೆ ಮಾಡ್ತಿದ್ದೀಯ ಅಂತ ಆದರೆ ನೀನು ನನಗೋಸ್ಕರ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡು, ಹಾಗೆ ಅಲ್ಲಿ ನನ್ನನ್ನು ಬೆಟ್ಟದ ಮೇಲೆ ನಾನು ಎಲ್ಲಿ ಅಂತ್ಯಗೊಂಡಿದ್ದೀನಿ ಅಲ್ಲಿ ನನ್ನನ್ನು ಇರಿಸು, ಅಂದರೆ ನೀನು ಎಲ್ಲಿ ಅಂತ್ಯ ಆಗ್ತೀಯ ಅಲ್ಲಿ ನನ್ನನ್ನು ಇರಿಸು, ಇದು ಮುಂದೆ ನಿನಗೆ ಒಳ್ಳೆಯ ಒಂದು ಪ್ರವಾಸಿ ತಾಣವಾಗುತ್ತೆ. ಹಾಗೆ ನಾನು ಯಾವಾಗಲೂ ಕೂಡ ಈ ಒಂದು ತಾಣದಲ್ಲೇ ಇರ್ತೀನಿ, ನೀನು ನನ್ನನ್ನು ಅಲ್ಲಿವರೆಗೂ ಹುಡುಕಿಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ, ನಾನು ನಿನಗೆ ನೀನಿರುವಂಥ ಸ್ಥಳದಲ್ಲಿಯೇ ನನಗೊಂದು ನೆಲೆಯನ್ನು ಕಲ್ಪಿಸಿಕೊಡು ಎಂಬುದಾಗಿ ದೇವರು ಅವನನ್ನು ಪ್ರಾರ್ಥನೆ ಮಾಡ್ತಾರೆ, ಅಂದರೆ ಅವನನ್ನು ಕೇಳ್ಕೊಳ್ತಾರೆ ದೇವರು. ಆ ಒಂದು ಅರಸನನ್ನು, ತಿಮ್ಮಪ್ಪ ನಾಯಕ ಚಿತ್ರದುರ್ಗದ ಅರಸ, ಆತನನ್ನು ಕೇಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಆತನು ಇದನ್ನು ಕೇಳಿದ ಆತನು ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಇನ್ನು ಮಾಲೆಕಲ್ಲು ತಿರುಪತಿ ಅಂತ ಯಾಕೆ ಹೆಸರು ಬಂತು ಅಂತ ನೋಡೋದಾದರೆ, ಇದು ಒಂದು ಬೆಟ್ಟ ಏನಿದೆ ಇದು ಮಾಲೆಯ ಆಕಾರದಲ್ಲಿ ಇರೋದರಿಂದ ಸುತ್ತಲಿನ ಒಂದು ಮೆಟ್ಟಿಲುಗಳು ಎಲ್ಲವೂ ಕೂಡ ಮಾಲೆಯ ಆಕಾರದಲ್ಲಿ ಇರೋದರಿಂದ ಇದಕ್ಕೆ ಮಾಲೆಕಲ್ಲು ತಿರುಪತಿ ಅಂತ ಹೆಸರು ಬಂತು ಅಂತ ಹೇಳಿ ಪುರಾಣ ಕತೆ ಇರೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಈ ದೇವಾಲಯದ ಬುಡದಲ್ಲಿ ಸುಂದರ ಹಾಗೂ ನಿರ್ಮಲವಾದ ಪುಷ್ಕರಣಿಯು ಎಲ್ಲರ ಗಮನವನ್ನು ಸೆಳೆಯೋದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಈ ಬೆಟ್ಟದಲ್ಲಿ ವಸಿಷ್ಠ ಮಹರ್ಷಿಗಳು ತಪಸ್ಸು ಮಾಡಿದರು ಅನ್ನುವಂಥ ಪ್ರತೀತಿ ಕೂಡ ಇದೆ. ಅಷ್ಟೇ ಅಲ್ಲದೆ ಶ್ರಾವಣ ಮಾಸದಲ್ಲಿ ಇವರು ಆ ಮಹಾವಿಷ್ಣುಮೂರ್ತಿಯ ಒಂದು ದರ್ಶನವನ್ನು ಪಡೆದರು ಅಂತ ಹೇಳಿ ಒಂದು
ಕಥೆ ಇರೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಅಂದರೆ ಅವರು ತಪಸ್ಸು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಮಹಾವಿಷ್ಣುಮೂರ್ತಿಯು ಅಲ್ಲಿ ಒಂದು ತನ್ನ ರೂಪವನ್ನು ತೋರಿಸೋದ್ರ ಮೂಲಕ ಅವರಿಗೆ ದರ್ಶನವನ್ನು ನೀಡಿ, ಹಾಗೆ ನಾರಾಯಣನನ್ನು ಕುರಿತು ಇವರು ತಪಸ್ಸು ಮಾಡಿ ಕೊನೆಗೆ ಐಕ್ಯರಾದರು ಅನ್ನುವಂಥದ್ದು ಇಲ್ಲಿ ಇರುವಂತಹ ಒಂದು ಕಥೆ. ಅದೇ ರೀತಿ ಅಶ್ವತ್ಥಾಮ ಆಚಾರ್ಯರು ಕೂಡ ಇಲ್ಲಿ ತಪಸ್ಸನ್ನು ಮಾಡಿದರು ಅಂತ ಹೇಳ್ತಾರೆ. ಅಂದರೆ ಅವರು ಬ್ರಹ್ಮಹತ್ಯ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ಏನು ತೀರ್ಥ, ಅಂದರೆ ಇಲ್ಲಿ ಒಂದು ಹೊಳೆ ಕೂಡ ಇತ್ತು, ಆ ಹೊಳೆಯಲ್ಲಿ ಮಿಂದು ಅವರು ಪುನೀತರಾದರು ಅಂತ ಹೇಳಿ ಇಲ್ಲಿ ಒಂದು ಕಥೆ ಇರೋದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಅಷ್ಟೇ ಅಲ್ಲದೆ ಈ ಋಷಿಗಳು ಶ್ರೀನಿವಾಸನ ದರ್ಶನ ಕೂಡ ಇಲ್ಲಿ ಪಡೀತಾರೆ. ಅಂದರೆ ಆಷಾಢ ಮಾಸದ ಈ ಶ್ರಾವಣ ಮಾಸದ ದ್ವಾದಶಿ ದಿನ ಏನಿದೆ, ಆ ದಿನದಂದು ಅವರು ಆ ದೇವರ ಒಂದು ದರ್ಶನವನ್ನು ಪಡೀತಾರೆ ಅಂತ ಹೇಳ್ತಾರೆ. ಆದ್ದರಿಂದನೇ ಇಲ್ಲಿ ಈ ಕ್ಷೇತ್ರ ನಿರ್ಮಾಣ ಆಯಿತು ಅಂತ ಕೆಲವೊಂದು ದಂತಕಥೆಗಳು ನಮಗೆ ತಿಳಿಯಪಡಿಸ್ತವೆ. ಪ್ರತಿ ವರ್ಷ ದ್ವಾದಶಿಯಂದು ಇಲ್ಲಿ ಜಾತ್ರೆಯನ್ನು ನಡೆಸ್ತಾರೆ. ಸಾವಿರಾರು ಭಕ್ತಾದಿಮಾನಿಗಳು ಇಲ್ಲಿ ಭೇಟಿ ನೀಡೋದರ ಮೂಲಕ ಪುನೀತರಾಗ್ತಾ ಇದ್ದಾರೆ. ಇಂದಿಗೂ ಕೂಡ ಸಾವಿರಾರು ಭಕ್ತರು ಯಾರಿಗೆ ತಿರುಪತಿಯ ದರ್ಶನ ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅವರೆಲ್ಲರೂ ಕೂಡ ಈ ಅರಸೀಕೆರೆಯ ಈ ಒಂದು ತಾಣಕ್ಕೆ ಭೇಟಿ ನೀಡಿ ಪುನೀತರಾಗ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಮಾಲಿಕೆಯಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆಯ 2 ಪ್ರವಾಸಿ ತಾಣಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಬನ್ನಿ, ನಿಮ್ಮ ಸ್ನೇಹಿತರನ್ನು ಕರೆತನ್ನಿ. ಈ ಪ್ರವಾಸಿ ತಾಣಕ್ಕೆ ಭೇಟಿ ನೀಡೋದ್ರ ಮೂಲಕ ನೀವು ಪುನೀತರಾಗೋಣ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ವಾರ ಇದೇ ಸಮಯದಲ್ಲಿ ಮತ್ತೊಂದು ಪ್ರವಾಸಿ ತಾಣಗಳ ಬಗ್ಗೆ ನಿಮಗೆ ಮಾಹಿತಿ ನೀಡೋದಕ್ಕೆ ನಾನು ಯಾವಾಗಲೂ ಕೂಡ ಖುಷಿಯಿಂದ ಕಾಯ್ತಾ ಇರ್ತೀನಿ. ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಹಾಗೆ ಈ ಒಂದು ಪ್ರಯತ್ನ ನಿಮಗೆ ಇಷ್ಟ ಆದರೆ, ನಿಮಗೆ ನಾವು ಮಾಡ್ತಿರೋ ಕೆಲಸ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡೋದ್ರಿಂದ ನಮಗೆ ಹೊಸ ವಿಷಯವೇನಾದರೂ ತಿಳಿಸ್ಬೇಕು ಅನ್ನೋಂಥ ಉತ್ಸಾಹ, ಪ್ರತಿನಿತ್ಯ ವಿಡಿಯೋಗಳನ್ನ ಹಾಕಬೇಕು ಅನ್ನೋಂತಹ ಪ್ರೀತಿ ಯಾವಾಗಲೂ ಇರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ, ನನ್ನಿಂದ ಶುರುವಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.